ನಿನ್ನೆ ಸದನದಲ್ಲಿ ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಅವರಿಗೆ ಅವಹೇಳನಕಾರಿ ಮಾತನಾಡಿದ್ದಾರೆ ಅಂತ ಹೇಳಿ ನಾವೆಲ್ಲರೂ ಧರಣಿಯನ್ನ ಮಾಡುವಂಥ ಸಂದರ್ಭದಲ್ಲಿ, ಯಾಕಂತಂದರೆ ಅಂಬೇಡ್ಕರ್ ಜಿ ಅವರಿಂದನೇ ಇವತ್ತು ಮಹಿಳೆಯರು ನಾವು MLA ಆಗಲಿಕ್ಕೆ, ಮಂತ್ರಿ ಆಗಲಿಕ್ಕೆ ಸಾಧ್ಯ ಆಯಿತು. ನಮಗೆಲ್ಲ ಸಂವಿಧಾನದಲ್ಲಿ ಸಮಾನವಾದಂಥ ಹಕ್ಕನ್ನು ಕೊಟ್ಟಂಥವರೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವರ ಒಂದು ಧರಣಿಯ ಸಂದರ್ಭದಲ್ಲಿ ಎಲ್ಲರೂ ಧರಣಿ ಮಾಡಿ ಮುಗಿಸಿ ನಾವೆಲ್ಲ ಕೂತ್ಕೊಂಡಿದ್ವಿ. ಸಭೆ ಕೂಡ 10 ನಿಮಿಷ ಮಾನ್ಯ ಸಭಾಪತಿಗಳು ಅಡ್ಜರ್ನ್ ಅಂತ ಹೇಳಿ ಅವರು ಒಳಗೆ ತಮ್ಮ ಸಭಾಪತಿ ಕಚೇರಿಗೆ ಹೋದ ತಕ್ಷಣ ನಾನು ನನ್ನ ಸೀಟಿನ ಮೇಲೆ ಸುಮ್ಮನೆ ಕೂತ್ಕೊಂಡಿದ್ದೆ. ಆದರೆ CT ರವಿ ಅವರು ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರಿಗೆ ಡ್ರಗ್ ಅಡಿಕ್ಟು ಅಂತ ಹೇಳಿ 3-4 ಬಾರಿ ಅಂದರು. ನಾನು ಮತ್ತೇನು ಸುಮ್ಮನೆ ಕೂತ್ಕೊಂಡೆ ತಾಳ್ಮೆಯಿಂದ. ಮತ್ತೆ ನನ್ನನ್ನು ನೋಡಿಕೊಂಡು ಡ್ರಗ್ ಅಡಿಕ್ಟ್ ರಾಹುಲ್ ಗಾಂಧಿ ಅಂತಂದ್ರು. ಡ್ರಗ್ ಅಡಿಕ್ಟ್ ರಾಹುಲ್ ಗಾಂಧಿ ಯಾಕೆ ಅಂತೀರಾ? ಹಾಗಾದರೆ ತಾವು ಕೂಡ ಆಕ್ಸಿಡೆಂಟ್ ಮಾಡಿದಿರಲ್ಲ, ಹಾಗಾದರೆ ತಾವು ಕೂಡ ಕೊಲೆಗಾರರಾಗ್ತಿರಲ್ಲ ಅಂತ ಅಂದೆ. ನಾನು ಹಾಗೆ ಅಂದ ತಕ್ಷಣವೇ ತಿರುಗಿ ತಾವೆಲ್ಲರೂ ಕೇಳಿದ್ದೀರಾ, ನನಗೆ ಆ ಪದವನ್ನು ಬಳಸಲಿಕ್ಕೆ ತುಂಬ ಅಸಹ್ಯ ಆಗುತ್ತೆ. ನಾಗರಿಕ ಸಮಾಜದಲ್ಲಿ, ರಾಜಕಾರಣದಲ್ಲಿ ಭಾಳಷ್ಟು ಧೈರ್ಯ ಮಾಡಿ, ಭಾಳಷ್ಟು ಕಷ್ಟದಿಂದ ಒಬ್ಬ ಸಾಮಾನ್ಯ ಕಾರ್ಯಕರ್ತೆಯಾಗಿ ಇಲ್ಲಿವರೆಗೆ ಒಬ್ಬ ರಾಜ್ಯದ ಎಲ್ಲ ಮಹಿಳೆಯರನ್ನ ಪ್ರತಿನಿಧಿಸ್ತಾ ಇದ್ದೀನಿ. ಇಂಥ ಸಂದರ್ಭದಲ್ಲಿ ನನಗೆ ಆ ಮಾತನ್ನು ಒಮ್ಮೆ ಎಲ್ಲ 10 ಬಾರಿ ಹೇಳಿ ನನ್ನನ್ನು ತೇಜೋವಧೆ ಮಾಡಿದ್ರು. ಇದಕ್ಕೆಲ್ಲ ಹೆದರೋದಿಲ್ಲ ನಾನು. ಆದರೆ ನಾನು ಕೂಡ ಒಬ್ಬ ತಾಯಿ, ಒಬ್ಬ ಅಕ್ಕ, ಒಬ್ಬ ಅತ್ತೆ. ಇವತ್ತು ನನ್ನನ್ನು ನೋಡಿ ಸಾವಿರಾರು ಮಹಿಳೆಯರು ರಾಜಕಾರಣಕ್ಕೆ ಬರಬೇಕು ಅಂತ ಅಂತಿರ್ತಾರೆ. ಇರುವಂಥ ನಮ್ಮವ್ರಿಗೇನೆ ಅದು ಸದನದಲ್ಲಿ ಈ ರೀತಿ ಮಾತಾಡಿದ್ರೆ ಬಹಳ ಹರ್ಟ್ ಆಗುತ್ತೆ. ಇಷ್ಟೇ ಹೇಳಲಿಕ್ಕೆ ನಾನು ತೋರಿಸಿದ್ರ ತಮ್ಮೆಲ್ಲರ ಮೊಬೈಲ್ದಲ್ಲೂ ಅದಿದೆ. ಅವ್ರು ಏನು ಅಂದಿದ್ದಾರೆ ಅಂತ ಅವ್ರು ಸುಳ್ಳು ಹೇಳ್ತಾರೆ. ತಮಗೆಲ್ಲರಿಗೂ ಗೊತ್ತು, ರಾಜ್ಯದ ಜನರಿಗೂ ಗೊತ್ತು, BJPಯ ನಾಯಕರುಗಳಿಗೂ ಗೊತ್ತು. ಆದರೆ ನಾನ್ಯಾವತ್ತೂ ಸುಳ್ಳು ಹೇಳುವಂಥ ಪ್ರಮೇನೇ ಇಲ್ಲ. ನಮ್ಮ ರಾಹುಲ್ ಗಾಂಧಿ ಅವ್ರಿಗೆ ಡ್ರಗ್ ಅಡಿಕ್ಟ್ ಅಂದಾಗ ನಾನು ಕಣಿಸಿದ್ದಂತೂ ನಿಜ. ಆದರೆ ಅವ್ರು ಮಾತಾಡಿಲ್ಲ ಅಂತ ಹೇಳ್ತಾರೆ. ಅವ್ರು ಮಾತಾಡಿದ್ದು ನಿಮ್ಮೆಲ್ಲರ ಡೊಮೇನ್ನಲ್ಲಿ ಇದೆ, ಫುಟೇಜ್ ಇದೆ, ಪ್ರತಿಯೊಬ್ಬರ ಮೊಬೈಲ್ನಲ್ಲಿ. ನೋಡಿ, ನಾವು ರಾಜಕಾರಣದಲ್ಲಿ ರೋಷಾವೇಶವಾಗಿ ನಾವು ಭಾಷಣವನ್ನ ಮಾಡಬಹುದು. ಆದ್ರೆ ಇಲ್ಲಿಯವರೆಗೆ ನಾನು ಹುಟ್ಟಿದಾಗಿಂದ ಒಂದು ಇರುವೆ ಕೂಡ ಕಾಟ ಕೊಟ್ಟಂತವಳಲ್ಲ. ನಾನು ನನ್ನ ಪಾಡಿಗೆ ರಾಜಕಾರಣ ಮಾಡಿಕೊಂಡು ಕೈಲಾದಷ್ಟು ಜನರ ಸೇವೆಯನ್ನ ಮಾಡ್ಕೊಂಡಿದ್ದಂತ. ಕೆಟ್ಟದ್ದನ್ನ ನೋಡಿದ್ರೆ, ಕೆಟ್ಟವ್ರನ್ನ ಕಂಡ್ರೆ ದೂರ ಹೋಗೋಂತ ಸ್ವಾಭಾವಿಕ ರಾಜಕಾರಣದಲ್ಲಿ ಇದೀವಿ ಅಂತಂದ್ರೆ ನಾವು ಸ್ವಲ್ಪ ಧೈರ್ಯದಿಂದ ಇರ್ಬೇಕಾಗತ್ತೆ. ಆದ್ರೆ ವಿಧಾನ ಪರಿಷತ್ತು ಅಂತಂದ್ರೆ ಹಿರಿಯರ ಚಾವಡಿ, ಬುದ್ಧಿವಂತರ ವೇದಿಕೆ. ಆ ವೇದಿಕೆಯಲ್ಲಿ ಅವ್ರು ಮಾತನಾಡ್ಬೇಕಾದ್ರೆ ಎಲ್ರು ಧೃತರಾಷ್ಟ್ರ ಆದ್ರು. ಅದ್ ಬಹಳ ಕೆಟ್ಟ ಅನ್ಸ್ತು. ಹೆಣ್ಮಗಳನ್ನ ಈ ರೀತಿ ಕರೆದಿದ್ದಾರೆ. ಇದು ಚಿಕ್ಕಮಗಳೂರು ಸಂಸ್ಕೃತಿನ, ಭಾರತದ ಸಂಸ್ಕೃತಿನ, BJP ಸಂಸ್ಕೃತಿಯ. ಆಮೇಲೆ ನಾನು ಅಷ್ಟೊತ್ತಿಗೆ ನಾನು ಬೇರೆ ಕಡೆ ಇದ್ದೆ, ಅಸೆಂಬ್ಲಿಯಲ್ಲಿದ್ದೆ. ನನಗೆ ನಿನ್ನೆ ಅಲ್ಲೇ ಕೌನ್ಸಿಲಲ್ಲೇ ನನಗೆ 12 ಕ್ವಶನ್ಸ್ ಇತ್ತು. ಅದು ಮುಗಿಸ್ಕೊಂಡು ನಾನು ಬೇರೆ ಕಡೆ ಹೋಗಿದ್ದೆ, ನಾನು ಅಸೆಂಬ್ಲಿಗೆ ಹೋಗಿದ್ದೆ. ಆಗ ಈ ಘಟನೆ ನಡೆದಿದೆ. ನಿನ್ನೆ ಸಭಾಪತಿಗಳು ಕ್ರಮ ಕೈಗೊಳ್ಳಬೇಕಲ್ಲ? ನಾನು ಸಭಾಪತಿ ಅವ್ರದ್ದು ನನ್ನ
ಅವರ ವಿಚಾರ ನನಗೆ ಸರಿ ಇಲ್ಲ. ಅವರು ಚರ್ಚೆಗೆ ಅವಕಾಶ ಮಾಡಿಕೊಡ್ಬೇಕು. ಏನು ಆಯ್ತು ಅಂತ ಹೇಳಿ ಪರಿಶೀಲನೆ ಮಾಡಬೇಕಾಯ್ತು. ತಪ್ಪು ಲಕ್ಷ್ಮಿ ಅವ್ರು ತಪ್ಪಿದ್ರೆ ಲಕ್ಷ್ಮಿ ತಪ್ಪು ಅಂತ ಹೇಳ್ಬೇಕಾಯ್ತು. ಅವ್ರು ತಪ್ಪಿದ್ರೆ ಅವ್ರು ತಪ್ಪು ಅಂತ ಏಕಾಏಕಿ ಅವ್ರಿಬ್ಬರ ಹತ್ರ ಇದನ್ನ ತಗೋಬಿಟ್ಟು ಅವ್ರು ಹಿಂಗೆ ಹೇಳಿದ್ರು ಇವ್ರು ಹಿಂಗೆ ಹೇಳಿದ್ರು ಅಂತ ಸೆಂಡ್ ಟೈಮ್ ಮಾಡಿದ್ದು ಅವ್ರಿಗೂ, ಯಾಕೆಂದ್ರೆ ಅಷ್ಟು ಹಿರಿಯ ಇದ್ರದು. ಅವ್ರು ಯಾವುದೇ ಪಕ್ಷದವ್ರು ಇರ್ಬೋದು, ಬಟ್ ಈಸ್ ಎ ನಾನ್ ಪೊಲಿಟಿಕಲ್ ಮೆಂಬರ್. ಎಲ್ಲರನ್ನ ರಕ್ಷಣೆ ಮಾಡಬೇಕಾದ್ದು ಅವರ ಡ್ಯೂಟಿ. ಅದು ಕೂಡ ಸರಿ ಇಲ್ಲ. ಐ ಹ್ಯಾವ್ ಗ್ರೇಟ್ ರೆಸ್ಪೆಕ್ಟ್ ಫಾರ್ ಹಿಮ್. ಈಗ ಅವರು ಆಪಾದನೆ ಮಾಡಿದ್ದಾರೆ ಸರ್, ಮರ್ಡರ್ ಮಾಡಕ್ಕೆ ನಾನು ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಆಪಾದನೆ. ಯಾವ ಸೋಮ್ನ ಅದೆಲ್ಲ ನನಗೆ ಗೊತ್ತಿಲ್ಲ. ಪೊಲೀಸ್ ಅವ್ರು ಏನ್ ಮಾಡಿದ್ರು ಅಲ್ಲ ರೀ, ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ, ನಾನು ಅದು ಯಾವ್ದೋ ಕ್ಲಿಪ್ಪಿಂಗ್ಸ್ ಯಾವ್ದೋ ಟಿವಿಲಿ ನೀವು ಯಾರೋ ತೋರಿಸ್ತಾ ಇದ್ರಿ, ಹೋಗಿ ಏನೋ ಹಿರಿಯರನ್ನ ಭೇಟಿ ಮಾಡಕ್ಕೆ ಒಂದು ಅವಕಾಶ ಅಂದ್ರೆ ಅಲ್ಲೋಗಿ ಇದರಲ್ಲಿ ಖಾನಾಪುರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಇವ್ರು ಬಿಜೆಪಿ ಮೀಟಿಂಗ್ ಮಾಡದಾ? ಒಬ್ಬ ಆರೋಪಿನ ಉಗ್ರ ಕಾರಣ ಇಲ್ಲ, ಹಂಗಾರೆ ಮೀಟಿಂಗ್ ಮಾಡಕ್ ಬಿಟ್ಟಿದ್ದು ಏನು ಉಗ್ರ ಅಂತ ಕಂಡಿಡ್ದ? ಪೊಲೀಸ್ ಅವರು ಬೇರೆ ಯಾರಿಗೂ ಅಷ್ಟು ಸೌಜ್ಯದಿಂದ ನಡ್ಕೊಳ್ಳಿಲ್ಲ, ಅಷ್ಟು ನಡ್ಕೊಂಡಿದ್ದಾರೆ ಪೊಲೀಸ್ ಅವ್ರು ನಡ್ತೇನೂ ಸರಿ ಇಲ್ಲ. ಈ ಕಾರಣ ಹೆಂಗ್ ಅವ್ರು ಅಲ್ಲಿ ಬಿಟ್ರು ಪೊಲೀಸ್ ಅವರು? ನಾವು ವಿ ಆರ್ ನಾಟ್ ಇಂಟರ್ಫಿಯರಿಂಗ್ ವಿತ್ ಎನಿಥಿಂಗ್. ನಾವು ಯಾವುದಕ್ಕೂ ಇಂಟರ್ಫಿಯರ್ ಆಗ್ತಾ ಇಲ್ಲ. ನೋಡ್ರಿ, ಫ್ಯಾಮಿಲಿ ಮೆಂಬರು ಯಾರು ಹೋಗಿ ಭೇಟಿ ಮಾಡಿ, ವಿರೋಧ ಯಾರು ಒಬ್ರು ಇಬ್ರು ಭೇಟಿ ಮಾಡಿದ್ರೆ ಒಳಗಡೆ ಮೀಟಿಂಗ್ ಮಾಡ್ತಾ ಇದ್ದಾರೆ. ನೀವು ಕಣ್ಣಲ್ಲಿ ನೋಡಿಲ್ವಾ ನೀವು? ಮೀಟಿಂಗ್ ಮಾಡ್ತಾ ಇದ್ದಾರೆ. ಏನ್ ಅವ್ರನ್ನ ಬಂಧಿಸ್ತಾ ಇದಾರೆ, ಏನ್ ಕೊಲೆ ಮಾಡ್ತಾ ಇದಾರೆ ಅವ್ರನ್ನ? ಸದ್ಯ ಪುಣ್ಯ ಆ ಲಕ್ಷ್ಮೀ ಹೆಬ್ಬಾಳಕರ್ ಕ್ಷೇತ್ರದಲ್ಲಿ ಇರೋದು. ಕಾರ್ಯಕರ್ತರಿಗೆ ಗೊತ್ತಾಗಿ ಕೊಲೆಗೆ ಸ್ವಾಭಾವಿಕ. ಎಲ್ಲರಿಗೂ ಕೂಡ ಆ ತಾಯಿಗೆ, ಹೆಣ್ಮಗಳಿಗೆ, ಅವರ ಪ್ರತಿನಿಧಿಗೆ ಅವಮಾನ ಆದಾಗ, ಈ ತರ ಮಾಡಿದಾಗ ಎಲ್ಲರೂ ಕೂಡ ಈಗ ಇವ್ರ್ಯಾಕೆ ಪ್ರತಿಭಟನೆ ಮಾಡಕ್ ಬರ್ತಾ ಇದ್ದಾರೆ? ಬಿಜೆಪಿಯವರೆಲ್ಲ ಅವ್ರ ಲೀಡರ್ಗೆ ಏನೋ ಆಯ್ತು, ಈ ಕೊಳಕ್ ಬಾಯಿಗೆ ಏನೋ ಒಂದು ಆಯ್ತು ಅಂತ ಅವ್ರು ಮಾತಾಡ್ತಾ ಇದ್ದಾರೆ. ಈ ಕೊಳಕ್ ಬಾಯಿ ಹೊಸಲ್ಲ. ಸಿದ್ದರಾಮಯ್ಯನವರು, ಸಿದ್ದರಾಮುಲ್ಲಾ ಖಾನ್, ಬೇರೆ ಬೇರೆಯವ್ರಿಗೆಲ್ಲ ಬೇರೆ ಬೇರೆ ಪದಗಳೆಲ್ಲ ಬೆಳೆಸಿದ್ದಂಥದ್ದೆಲ್ಲ ಕೂಡ ಇದೆ. ಇದು ಅದು ಚಿಕ್ಕಮಗಳೂರವರು ಇಂಥ ಸಂಸ್ಕೃತಿ ಒಬ್ಬನೇ ಇಂಥ ಅರಕಲು ಬಾಯಿ ವರೆಗೂ ಕೂಡ ಕಾನೂನಾತ್ಮಕವಾಗಿ ನಡೆದಿದೆ ಅಂತ ಅನ್ಸುತ್ತಾ? ಸಮರ್ಥನೆ ಮಾಡ್ಕೊತೀರಾ? ಕಾನೂನಾತ್ಮಕವಾಗಿ ಮಾಡಿದ್ದಾರೆ. ಬಟ್ ಸಿಟಿ ರವಿ ಅವರು ಏನ್ ಹೇಳ್ತಾರೆ ಅಂತಂದ್ರೆ, ಪೊಲೀಸ್ ಅವರು ವರ್ತನೆ ನೋಡಿದ್ರೆ ನನ್ನ ಎನ್ಕೌಂಟರ್ ಮಾಡೋ ರೀತಿಯಲ್ಲಿದೆ ಅಂತ. ನಾನೇನು ಅದ್ರ ಬಗ್ಗೆ ಕಾಮೆಂಟ್ ಮಾಡೋಕ್ಕಾಗಲ್ಲ. ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ ಅದರಲ್ಲಿ ಅವರು ಅದನ್ನು ಕೊಟ್ಟಿದ್ರೆ ಅದನ್ನ ಎಕ್ಸಾಮಿನ್. ಸಿಟಿ ರವಿ ಅವರ ಹೊರಗಿನ ಹೇಳಿಕೆ ಬಗ್ಗೆ ನೀವು ಪ್ರತಿಕ್ರಿಯೆ ಕೊಡದೇ ಇದ್ರೂ ಪರವಾಗಿಲ್ಲ ಸರ್. ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾಗಲೇ ಈಗ ಈ ಹೇಳಿಕೆಗಳು ಬಂದಿದೆ ಅವರಿಂದ. ರಸ್ತೆಯಲ್ಲಿ ಅದಕ್ಕೆ ನಾನು ರಿಯಾಕ್ಟ್ ಮಾಡೋದು. ಅಜ್ಞಾತ ಸ್ಥಳಕ್ಕೆ ಕರ್ಕೊಂಡು ಹೋಗಿದ್ದಾರೆ, ರೋಡಲ್ಲಿ ಕೂರಿಸಿದ್ದಾರೆ ಅಂತ ಹೇಳಿ ವಿತ್ ವಿಡಿಯೋಸ್ ಹೇಳಿದ್ದಾರೆ, ಹೇಳಿಲ್ಲ, ಇದೆಲ್ಲ ನೋಡ್ಬೇಕಲ್ವಾ? ಈಗ ನೀವು ಹೇಳ್ತಾ ಇದ್ದೀರಾ ಅವ್ರು ಹೇಳಿದ್ದಾರೆ ಅಂತ. ನನಗೆ ಅದು ಗೊತ್ತಿಲ್ಲ. ನಾನು ಅದಕ್ಕೆ ಯಾಕೆ ಪ್ರತಿಕ್ರಿಯೆ ಮಾಡಬೇಕು? ನಮ್ಮ ಕೈ ಮೀರಿ ಹಾಕೋದು ಸರ್. ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇತ್ತು? ಇಷ್ಟ ಆದ್ಮೇಲೂ ಅವ್ರಿಗೆ ಸಿಟಿ ರವಿ ಮೇಲೆ ಅಟ್ಯಾಕು, ಇಂಟೆಲಿಜೆನ್ಸ್ಗೆ ಮಾಹಿತಿ ಇರಲಿಲ್ವಾ? ಮಾಹಿತಿನೂ ಇಲ್ಲ ಸರ್. ಆಸ್ ಅ ಹೋಮ್ ಮಿನಿಸ್ಟರ್ ಅಂಡ್ ಸೀನಿಯರ್ ಕಾಂಗ್ರೆಸ್ ಲೀಡರ್, ಇವರ ಒಂದು ಸಿಟಿ ರವಿ ಕಮೆಂಟ್ಸ್ ಬಗ್ಗೆ ನಿಮ್ಮ ರಿಯಾಕ್ಷನ್? ಅವರು ಆ ಶಬ್ದ ಬಳಕೆ ಏನು ಮಾಡಿದ್ದಾರೆ ಅಂತ ಈಗ ಅಲೆಜ್ಡ್ ಅಲ್ವಾ? ಅದು ತಪ್ಪು. ನಾನು ಒಬ್ಬ ಸೀನಿಯರ್ ಪಾಲಿಟಿಷಿಯನ್ ಆಗಿ ಅಷ್ಟೇ ಹೇಳ್ಬೋದು, ನಾವ್ಯಾರೂ ಸದನದಲ್ಲಿ ಆ ರೀತಿ ಶಬ್ದ ಬಳಕೆಯನ್ನು ಮಾಡಬಾರ್ದು. ಇಂಡಿವಿಜುವಲ್ ಆಗಿ ಮಾಡ್ತಕ್ಕಂಥ, ಅದು ಒಬ್ಬ ಹೆಣ್ಮಗಳು, ಅದು ಸಚಿವರಾಗಿರ್ತಕ್ಕಂಥದ್ದು, ಅವರಿಗೆ ಉಪಯೋಗ ಮಾಡೋದು ಸರಿ ಇಲ್ಲ. ಅವ್ರನ್ನ ಅರೆಸ್ಟ್ ಮಾಡಿ ಹೋಗಿ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ ಸರ್. ಪಾಟೀಲ್ ಅಂತ ಸರ್ಕಲ್. ಈಗ ಸಿಟಿ ರವಿ ಕೂಡ ಒಂದು ಕೌಂಟರ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವ್ರು ಕಂಪ್ಲೇಂಟ್ ತೊಗೊಳೋದಕ್ಕೆ 2 ಅವರ್ ಲೇಟ್ ಮಾಡೋದು ಅಂತ ಅಲ್ಲಿ ಒಳಗಡೆ ಸ್ಟೇಷನ್ ಅಲ್ಲಿ ಗಲಾಟೆ ಮಾಡಿದ್ದಾರೆ. ಅದಾದ್ಮೇಲಿನ ಕಂಪ್ಲೇಂಟ್ ಅಲ್ಲಿ DK ಶಿವಕುಮಾರ್ ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇವರು ಮಿಸ್ಯೂಸ್ ಅದನ್ನು ಎಕ್ಸಾಮಿನ್ ಮಾಡ್ತಾರೆ. ಒನ್ ಸೈಡ್ ಆಗಲ್ಲ, ಈಗ ಒನ್ ಸೈಡ್ ಆಗೋದಿಲ್ಲ. ಅವ್ರ ಕಂಪ್ಲೇಂಟ್ ಅನ್ನು ಎಕ್ಸಾಮಿನ್ ಮಾಡ್ತಾರೆ. ಅಲ್ಲ, ಈ ಬೆಳಗಾವಿಯಲ್ಲಿ ಏನ್ ಪ್ರೊಸೀಜರ್ ಅಲ್ಲಿ ಏನ್ ಮಾಡ್ಬೇಕು ಅದು ಮಾಡ್ತಾರೆ. ಸರ್, ಇದು ಪೊಲಿಟಿಕಲ್ ಬ್ಯಾಟ್ ಅಲ್ಲ ಅಥವಾ ನಿಜವಾಗ್ಲೂ ಇದು ಆಗಿರುವಂತ ಕ್ರಿಮಿನಲ್ ಅಫೆನ್ಸ್? ಇಲ್ಲಿ ಅಲ್ಲಿ ಆಗಿರೋದು ಅವ್ರು ಬೈದ್ರು ಅನ್ನೋದು ಶಬ್ದ ಬಳಕೆ, ಇಂಥದ್ದು ಉಪಯೋಗ ಮಾಡಿ ಅಲ್ಲಿಂದ ಪ್ರಾರಂಭ. ಅದನ್ನು ಯಾವ ಥರ ಅವ್ರು ಹೆಂಗೆ ಉಪಯೋಗಿಸ್ತಾರೆ, ಪೊಲಿಟಿಕಲಿ ಉಪಯೋಗಿಸ್ತಾರೆ, ನಮ್ಮ ಅದೇ ರೀತಿಯಲ್ಲಿ ಕೌಂಟರ್ ಆಗುತ್ತೆ. ಸರ್, ಆನ್ ದ ಫ್ಲೋರ್ ಆಫ್ ದ ಹೌಸ್ ದಾಖಲೆಗಳಿಲ್ಲ ಅಂತೇಳಿ ರೂಲ್ ಕೊಟ್ಟಿದ್ದಾರೆ. ಈಗ ಸಭಾಪತಿಗಳೇ ಅಂದ್ರೆ ಇಡೀ ಕಸ್ಟೋಡಿಯನ್ ಅವರಿರುವಾಗ ಅವರೇ ಈ ರೀತಿ ಹೇಳಿದಾಗ ಅದನ್ನು ಎಕ್ಸಾಮಿನ್ ಮಾಡ್ತಾರಲ್ಲ ಪೊಲೀಸ್. ಈಗ ಸ್ಥಳ ಪರೀಕ್ಷೆ, ಅವು ಪ್ರೊಸೀಜರ್ ಅವ್ರದ್ದೇನಿದೆ ಅದೆಲ್ಲ ಮಾಡ್ತಾರೆ. ಇವತ್ತು ರಾಜ್ಯಾದ್ಯಂತ ಬಿಜೆಪಿ ಪ್ರತಿಭಟನೆ ಇಟ್ಕೊಂಡಿದೆ ಸರ್. ಎಲ್ಲರೂ ಕೂಡ ಅವ್ರ ಮೇಲೆ 2 ಕಡೆ ಅಟೆಂಪ್ಟ್ ಮಾಡ್ತಾರೆ. ಅವ್ರ ಮೇಲೆ ಏನು ಚಾರ್ಜ್ ಇಲ್ಲ, ಬರೀ ವಶ ಪಡೆದಿರ್ತೀರಾ. ಪೊಲೀಸರು ನೋಡ್ತಾ ನಿಂತಿರ್ತಾರೆ.
ಅವ್ರನ್ನೂ ಅರೆಸ್ಟ್ ಮಾಡಿದ್ದಾರೆ. ಲಾಠಿ ಚಾರ್ಜ್ ಏನು ಮಾಡಲಿಲ್ಲ, ಕ್ರಮ ತಗೊಳ್ಳಿಲ್ಲ, ಅವ್ರನ್ನ ಹಿಡ್ಕೊಂಡು ಹೋದ್ರಲ್ಲ, ಅದಕ್ಕೆ ಲಾಠಿ ಚಾರ್ಜ್ ಮಾಡೋ ಅಗತ್ಯ ಇರಲಿಲ್ಲ ಅಂತ ಸರ್ ಸಿಟಿ ರವಿ ಅವರು ಕಂಪ್ಲೀಟ್ ಪೊಲಿಟಿಕಲ್ ವೆಂಜನ್ಸ್ ಇದು ಅವರು ಉತ್ತರ ಕೊಡ್ತಾ ಇದ್ದೀನಲ್ಲ. ಪೊಲಿಟಿಕಲ್ ವಿಚಾರ ಪೊಲಿಟಿಕಲ್ ಆಗಿ ಹೇಳ್ತಾ ಇದ್ದೀನಿ. ಪೊಲೀಸ್ ಇನ್ಫಾರ್ಮೇಷನ್ಸು ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಷನನ್ನು ಮಾಧ್ಯಮದ ಮುಂದೆ ನಾನು ಶೇರ್ ಮಾಡೋಕ್ಕಾಗಿಲ್ಲ. ಐ ಆಮ್ ನಾಟ್ ಕ್ವೈಟ್, ವಿ ನೋ, ಐ ವಾಸ್ ದೇರ್ ಓನ್. ಈ ಘಟನೆ ನಡೆದಾಗ ನಾನು ಆ ಸದನದಲ್ಲಿ ಇರಲಿಲ್ಲ, ಅಸೆಂಬ್ಲಿನಲ್ಲಿದ್ದೆ, ವಿಧಾನಸಭೆಯಲ್ಲಿದ್ದೆ. ಅದು ಗೊತ್ತಾದ ತಕ್ಷಣ ಅದೆಲ್ಲ ಚರ್ಚೆ ಮಾಡಿದ್ವಿ. ಇದು ಯಾವ ರೀತಿ ಹೀಗೆಲ್ಲ ಮಾತಾಡಿದ್ದಾರೆ ಅವರು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಮುಖ್ಯಮಂತ್ರಿಗಳು, ನಾವು ಅನೇಕ ಹಿರಿಯ ಸಚಿವರುಗಳು ನಾವೆಲ್ಲ ಚರ್ಚೆ ಮಾಡಿದ್ವಿ. ಆಮೇಲೆ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಯಾರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಂಪ್ಲೇಂಟ್ ಕೊಟ್ಟ ಮೇಲೆ ಪೊಲೀಸ್ ಏನು ಆ್ಯಕ್ಷನ್ ಮಾಡಬೇಕು ಮಾಡ್ತಾರೆ. ಕೋರ್ಟಿಗೆ ಪ್ರೊಡ್ಯೂಸ್ ಮಾಡೋದು ಅಷ್ಟು ದಟ್ ಎಕ್ಸ್ಟೆಂಟ್ ಐ ನೋ. ಅಲ್ಲ, ಪ್ರೊಸೀಜರ್ ಬಗ್ಗೆನೇ ಆಕ್ಷೇಪಗಳಿದೆ. ಯಾವುದೋ ಒಂದು ಆರೋಪಿಗೆ ಸ್ಟೇಷನ್ ಅಲ್ಲಿ ಕರ್ಕೊಂಡು ಕೂರಿಸ್ಕೊಂಡು ಅವ್ರ ಸ್ಟೇಟ್ಮೆಂಟ್ ತಗೋಬೇಕು. ಕಾಮನ್ ಆಗಿ ಹಿಂಗೆ ಮಾಡಬೇಕು, ಈ ಪ್ರೊಸೀಜರ್ ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು ಅಂತ ಯಾರು ಹೇಳಕ್ ಹೋಗೋದಿಲ್ಲ. ಅವರು ಆ ಸಂದರ್ಭಕ್ಕೆ ತಕ್ಕನಾಗಿ ಏನ್ ಮಾಡಬೇಕು ಅದನ್ನ ಮಾಡಿರ್ತಾರೆ. ಅಲ್ಲ ಸರ್, ಊರು ಸುತ್ತುವಂತ ಇಡೀ ರಾತ್ರಿ ಸುತ್ತುವಂತ ಸಂದರ್ಭ ಏನಾಗಿತ್ತು ಸರ್? ಒಬ್ಬ ಜನಪ್ರತಿನಿಧಿಗಳಿಗೆ ಹಿಂಗೆ ಈ ತರ ಸುತ್ತಾಕೋದು ಹೇಗೆ? ಪೊಲೀಸ್ ಸ್ಟೇಷನ್ ಕಸ್ಟಡಿಯಲ್ಲಿ ಇದ್ದಾಗಲೇ ಸರ್ ತಲೆಗೆ ಏಟಾಗಿದೆ ಸರ್, ರಕ್ತ ಬಂದಿದೆ. ಖಾನಾಪುರ ಪೊಲೀಸ್ ಸ್ಟೇಷನ್ ಒಳಗಡೆನೆ ಏಟಾಗಿದೆ ಸರ್ ಅವ್ರಿಗೆ. ಗೊತ್ತಿಲ್ಲ, ನನ್ನ ಮಾಹಿತಿ ತಗೊಳ್ತೀನಿ. ಸರ್, ಸ್ಪೀಕರು ಅಥವಾ ಚೇರ್ಮನ್ ಅವರ ಪರ್ಮಿಷನ್ ಇತ್ತ ಅವ್ರಿಗೆ ಅರೆಸ್ಟ್ ಮಾಡುವಂಥದ್ದು? ಯಾಕಂದ್ರೆ ಹೌಸ್ ಇತ್ತು, ಅವ್ರ ಕಸ್ಟೋಡಿಯನ್ನು ಅಲ್ಲ, ಅವರು ಕಸ್ಟೋಡಿಯನ್ನು ಅದೆಲ್ಲ ಅವರಿಗೆ ಅವ್ರ ಹತ್ರ ಮಾತಾಡೇ ಮಾಡಿರ್ತಾರೆ. ಯಾಕೆಂದರೆ ಅವ್ರ ಪರ್ಮಿಷನ್ ಇಲ್ಲದೆ ಮಾಡಬೇಕು ಅಂದರೆ ಯಾವ ಸೆಕ್ಷನ್ ಅಡಿಯಲ್ಲಿ ಮಾಡಬೇಕು, ವೆದರ್ ದಿಸ್ ಈಸ್ ಅ ಕ್ರಿಮಿನಲ್ ಆ್ಯಕ್ಟಿವಿಟಿ, ಅದೆಲ್ಲ ಚೆಕ್ ಮಾಡೇ ಮಾಡಿರ್ತಾರೆ. ಸರ್, ನೀವೆಲ್ಲ ಕಡೆ ಬೇಜಾರಾಗ್ತದೆ, ಸೈಲೆಂಟ್ ಆಗಿದ್ದೀರಾ ಗೃಹ ಸಚಿವರು ಅನ್ನೋದು? ನಾವು ಸೈಲೆಂಟ್ ಆಗಿರೋದಿಲ್ಲ. ಈ ಕೆಲವು ವಿಷಯಗಳನ್ನು ನಾವು ಡಿಸ್ಕ್ಲೋಸ್ ಮಾಡೋದಿಲ್ಲ. ಸೈಲೆಂಟ್ ಆಗಿ ಆಗಿರಬೇಕು. ಸರ್ಟನ್ ಥಿಂಗ್ಸ್ ವಿಚ್ ಪೊಲೀಸಿಗೆ ಸಂಬಂಧಪಟ್ಟಂಥ ಅನೇಕ ವಿಚಾರಗಳನ್ನು ಪಬ್ಲಿಕ್ ಡೊಮೈನಿಗೆ ಹೇಳೋದಿಲ್ಲ. ಅದನ್ನೆಲ್ಲ ಕಾನ್ಫಿಡೆನ್ಷಿಯಲ್ ಮ್ಯಾಟರ್ಸ್ ಇರ್ತವೆ. ಪೊಲಿಟಿಕಲ್ ಆಗೋಯ್ತು. ನಮಗೆ ಸುತ್ತಾಡಿಸಿರೋದು ಗೊತ್ತಿಲ್ಲ. ಅರೆಸ್ಟ್ ಮಾಡಿರೋದು ನಮಗೆಲ್ಲ ಗೊತ್ತಾದಂಗೆ ಅರೆಸ್ಟ್ ಮಾಡಿದ್ದಾರೆ. ಅವರು ನಮ್ಮ ಒಂದು ಇದು ಏನಂತ ಸ್ಟೇಷನ್ ಹಿರೇಬಾಗೇವಾಡಿ ಈ ಸ್ಟೇಷನಲ್ಲಿ ಕರ್ಕೊಂಡು ಹೋದಾಗ ಅವರೆಲ್ಲ BJP ನಾಯಕರು ಅಲ್ಲಿ ಹೋಗಿ ಸ್ಟೇಷನ್ ಒಳಗಡೆನೆ ಹೋಗಿ ಅವ್ರಿಗೆ ಸಪೋರ್ಟ್ ಮಾಡೋದಕ್ಕೆ ರೀತಿಯಲ್ಲಿ ಹೋಗಿದ್ದಾರೆ. ಅದು ಆದ್ಮೇಲೆ ಗೊತ್ತಿಲ್ಲ ಏನು ಬೆಳವಣಿಗೆ ಆಗಿದೆ. ಅಲ್ಲ ಸರ್, ಪೊಲೀಸರು ಇಡೀ ರಾತ್ರಿ ನಿಮಗೆ ಗೊತ್ತಿಲ್ಲ ಅಂದ್ರೆ ಗೃಹ ಸಚಿವರಿಗೆ ಯಾರು ಶಾಲೆ ಮೇಲೆಗೆ ಅವರು ಇಡೀ 450-500 ಕಿಲೋಮೀಟರ್ ಎಲ್ಲವನ್ನು ನಮ್ಮನ್ನು ಕೇಳೇ ಮಾಡೋದಿಲ್ಲ, ಸರ್ಕಾರ ಕೇಳೇ ಮಾಡೋದಿಲ್ಲ. ಅವರಿಗೆ ಆದಂಥ ಪದ್ಧತಿಗಳಿದ್ದಾವೆ, ಪ್ರೊಸೀಜರ್ಸ್ ಇದೆ, ಅವ್ರು ಮಾಡ್ಕೊಳ್ತಾರೆ. ಪ್ರತಿಯೊಂದನ್ನು ನಾವ್ಯಾರು ಮುಖ್ಯಮಂತ್ರಿಗಳಾಗಲಿ ನಾನಾಗಲಿ ಸೂಚನೆ ಕೊಡೋದಿಲ್ಲ. ಅವರಿಗೆ ಆದಂಥ ಪ್ರೊಸೀಜರ್ಸ್ ಇದೆ, ಅದನ್ನು ಅವರು ಮಾಡ್ತಾರೆ. ಅಲ್ಲ ಸರ್, ಪ್ರೊಸೀಜರ್ ಏನು ಸರ್? ಅಲ್ಲ, ಅವರು ಅಲ್ಲಿ ಕೋರ್ಟ್ ಪ್ರೊಡ್ಯೂಸ್ ಮಾಡ್ತಾರೆ ಅಲ್ಲಿ ಲೋಕಲ್ ಆಗಿ. ಅದಾದಮೇಲೆ ಅಲ್ಲಿ ಏನು ತೀರ್ಮಾನ ಮಾಡ್ತಾರೆ, ಕೋರ್ಟ್ ಏನು ಡೈರೆಕ್ಷನ್ಸ್ ಕೊಡುತ್ತೆ, ಅಲ್ಲಿಂದ ಅದಕ್ಕೆ ಅದ್ರ ಮುಂದೆ ಕ್ರಮ ಮಾಡ್ತಾರೆ. ಥ್ಯಾಂಕ್ ಯು. ಮಂಡ್ಯ ಕೊಡ್ರಿ ಸರ್. ಈ ಕಾನೂನು ಮೊದಲೇನಿತ್ತು, ವರ್ಷದಿಂದ ಅರೆಸ್ಟ್ ಮಾಡೋಕ್ಕಿಂತ ಮೊದಲ ಸ್ಪೀಕರ್ ಅಥವಾ ಸಭಾಪತಿ ಅನುಮತಿ ಕರೆದು. ಈಗ ಕಾನೂನಿಂದರೆ ಅವ್ರನ್ನ ಅರೆಸ್ಟ್ ಮಾಡಿದರೆ ಅದನ್ನು ಇಂಟಿಮೇಷನ್ ನಮ್ಗೆ ಇಮಿಡಿಯೇಟ್ ಕೊಡಬೇಕು. ಇನ್ನು ರಾತ್ರಿ ಅವರು ನಮ್ಗೆ 9 ಗಂಟೆಗೆ ಇಂಟಿಮೇಷನ್ ಕೊಟ್ಟ. ನಾವು ತನಿಖೆ ಮಾಡೋದಿಲ್ಲ. ದೂರು ಕೊಟ್ಮೇಲೆ ನಾವು ಇದು ನಮ್ದು ಗವರ್ನೆನ್ಸ್ ಸೆಕ್ಟರ್ ಬುಕ್ ಐತಿ, ಅದನ್ನು ಪಾರ್ಲಿಮೆಂಟ್ ಪ್ರೊಸೀಜರ್ ಇರ್ತಾರೆ, ನಮ್ಮ ಪ್ರೊಸೀಜರ್ ಅದ್ರ ಪ್ರಕಾರ ನಾವು ತಿಳ್ಕೊಂಡು ಅದನ್ನು ನಾವು ಎರಡೂ ಕಡೆ ಮಾತಾಡಿಕೊಂಡು ಅದು ನಮ್ಮ ತೀರ್ಮಾನವನ್ನು ಕೊಟ್ಟಿವಿ. ಇಂಥ ಪ್ರಕರಣಗಳಾದಾಗ ಸಭಾಪತಿಗಳದ್ದು ಏನು ನಡೆಯುತ್ತದ? ಅಕಸ್ಮಾತ್ ಪ್ರೂವ್ ಆದರೆ ಪ್ರೂವ್ ಆಗೋದು ನಮಗೆ ಸಂಬಂಧ ಇಲ್ಲದ ವಿಷಯ ಅದು. ಆಮೇಲೆ ಅದು ಈಗ ನಮ್ಮಲ್ಲಿ ಯಾವುದೇ ರೀತಿಯಿಂದ ಅಂತ ಇದು ಸಿಕ್ಕಿಲ್ಲ. ಮತ್ತು ಅಂಥದ್ದು ಎರಡೂ ಪರವಾಗಿ ನಾವು ಅವ್ರನ್ನ ಕರೆದು ಕೇಳಿ ಚರ್ಚೆ ಮಾಡಿದಂತ ನಮ್ಮ ತೀರ್ಮಾನ ಕೊಡ್ತೀವಿ. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ನಿಮ್ಗೆ ದೂರು ಕೊಟ್ಟಿದ್ರು ಸರ್, ಆ ದೂರಿನ ಮೇಲೆ ನೀವೇನು ಆ್ಯಕ್ಟ್ ಮಾಡ್ತೀರಿ ಅಂತ? ಆ ದೂರಿನ ಮೇಲೆ ನಾವು ರವಿ ಅವ್ರನ್ನ ಕರೆದೀವಿ. ಕರೆದ ನಂತರ ಅವರು ಹೇಳಿದರು, ಅವರು ಒಂದು ಕಂಪ್ಲೇಂಟ್ ಕೊಟ್ಟರು, ಇಬ್ಬರು ಕಂಪ್ಲೇಂಟ್ ಕೊಟ್ಟರು.
ಎರಡೂ ಕಂಪ್ಲೇಂಟನ್ನು ತೊಗೊಂಡು ನಾವು ನಮ್ಮ ಸ್ಟಡಿ ಮಾಡಿ ನಮ್ಮ ತೀರ್ಮಾನ ಕೊಟ್ಟಿದ್ದೀವಿ. ನಿಮ್ಮ ತೀರ್ಮಾನ ಸಭೆಯಲ್ಲಿ ಕೊಟ್ಟಿದ್ದೀವಿ. ಸರಿಯಾಗಿ 10 ಗಂಟೆಗೆ ನಾವು ಪ್ರಾರಂಭ ಮಾಡಿದ್ವಿ. ಪ್ರಶ್ನೋತ್ತರ 0 ಎಲ್ಲ ಮುಗಿದ ನಂತರ ಕೆಲವು ಸದಸ್ಯರು ಎರಡೂ ಕಡೆ ಅಂಬೇಡ್ಕರ್ ಅವರಿಗೆ ಅವಮಾನ ಆಗಿದೆ ಅಂತ ತಿಳ್ಕೊಂಡು ಹೇಳಿ ಅದನ್ನು ರೆಕಾರ್ಡನ್ನು ಎಕ್ಸಿಬಿಟ್ ಮಾಡಿ ಅವರು ಭಾಳ ಗಲಾಟೆ ಮಾಡಿದ್ರು. ನಾನು ಆವಾಗ ನಮ್ಮದೇ ಆದಂಥ ನೇಮ್ ಇರ್ತಿತ್ತು. ಏನಂದ್ರೆ ಅದನ್ನು ಕೇಂದ್ರದ ಗೃಹ ಮಂತ್ರಿಗಳ ಸ್ಟೇಟ್ಮೆಂಟ್ ಅದು. ಅವರು ಈ ನಾಟ್ ಮೆಂಬರ್ ಆಫ್ ದಿ ಕೌನ್ಸಿಲ್ ಡಿಪೆಂಡ್ ಮಾಡ್ಕೊಳ್ಳೋಕ್ಕಿಲ್ಲ ಅವ್ರು ನಾವು ಅದಕ್ಕೆ ಅದನ್ನು ನಾನು ತಿರಸ್ಕಾರ ಮಾಡಿದ್ದೀನಿ ಅಂತೇಳಿ ಗಲಾಟೆ ಆನಂತರ ನಾವು ಅಡ್ಜರ್ನ್ ಮಾಡಿ ಹೋದ್ವಿ. ಅಡ್ಜರ್ನ್ ಮಾಡಿ ಹೋದ ನಂತರ ಈಗ ನಮಗೆ ನಮ್ಮ ಕ್ಯಾಮ್ರಾ ಎಲ್ಲ ಬಂದಿರ್ತಾರೆ. ಹೌಸ್ ಅಡ್ಜರ್ನ್ ಅಂತ ನಮ್ಗೆ ಯಾವುದೂ ಇರ್ತಿಲ್ಲ. ಅಲ್ಲೇ ಗಲಾಟೆ ಆದ ನಂತರ ಅವರು ನಮಗೆ ಬಂದು ಕಂಪ್ಲೇಂಟ್ ಕೊಟ್ಟರು. ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಈ ಥರ ನನಗೆ ಅಸಹ್ಯ ಮಾತಾಡಿ ರೈಟಿಂಗ್ ಕೊಟ್ಟ ನಂತರ ನಾನು ಅವ್ರನ್ನ ಅವರು ಕರೆದಾಗ ಅವರು ಸಹಿತ ನನಗೆ ಈ ಥರ ಮಾತಾಡೋದಂತೆ ಅವ್ರು ಹೇಳಿದರು. ಇಬ್ಬರ ಸ್ಟೇಟ್ಮೆಂಟ್ ತೊಗೊಂಡು ಅವ್ರು ಕೊಟ್ಟಂಥ ಸ್ಟೇಟ್ಮೆಂಟ್ ಪ್ರಕಾರ ಹಿಂಗೆ ಈ ರೀತಿ ಸ್ಟೇಟ್ಮೆಂಟ್ ಕೊಡೋದು ಇದು ಕೊಡೋದು ಹೇಳಿದೆ. ಹೇಳಿದಾಗ ಅವ್ರನ್ನ ಏನಾದ್ರು ಮಾಡಿ ಇಲ್ಲಿಗೆ ಮುಗಿಸಿಕೊಳ್ಳೋದನ್ನು ಏನು ಅದನ್ನು ಸ್ವಲ್ಪ ಸವಾಲನ್ನು ಮುಗಿಸ್ಬೇಕಂತ ಹೇಳಿದೆ. ಅವರು ಅದಕ್ಕೆ ಒಪ್ಪಲಿಲ್ಲ. ನಾವು ಕೊಟ್ಟಂಥ ಕಂಪ್ಲೇಂಟಿಗೆ ನಾವು ಬದ್ಧರಾಗಿದ್ವಿ. ಇಬ್ಬರು ಹೇಳಿದ ನಂತರ ನಾನು ನಮ್ಮದೇ ಆದಂಥ ಸದನ ನಿಯಮದ ಪ್ರಕಾರ ನಾವು ತೀರ್ಮಾನ ಮಾಡಿ ಸದನವನ್ನು ನಡೆದಿದ್ವಿ. ಘಟನೆ ನಡೆದು 1:30ಗೆ. ಬಟ್ ಅವ್ರು ಅರೆಸ್ಟ್ ಆದದ್ದು 6 ಗಂಟೆಗೆ. ನಮ್ಮ ಸದನ ಅಡ್ಜರ್ನ್ ಆಗಿ ನಿರ್ದಿಷ್ಟ ಅವಧಿಗೆ ಅಡ್ಜರ್ನ್ ಆದ ನಂತರ ಆದಾಗ ನಮಗೇನು ಬರೋಂಗಿಲ್ಲ. ಬಟ್ ಅವನು ಅರೆಸ್ಟ್ ಮಾಡಿದ್ದನ್ನು ಎಲ್ಲ ನಮಗೆ ತಿಳಿಸ್ಬೇಕು. ಅದು ನಮಗೆ ತಿಳಿಸಿದ್ದಾರೆ. ಹಿಂಗೆ ಅವ್ರು FIR ಮಾಡಿ ತಿಳಿಸಿದ್ದಾರೆ. ಇಷ್ಟು ಘಟನೆ ಬಗ್ಗೆ ಉಳಿದದ್ದು ನಮಗೇನು ಸಂಬಂಧ ಇಲ್ಲ. ನಮ್ಮ ಸದನದಲ್ಲಿ ನಡೆಯೋದು ನಮ್ಮದು ಆಗ್ತಿತ್ತು. ಸದನ ಅಡ್ಜರ್ನ್ ಆದಾಗ ಆದಂಥ ಗಲಾಟೆ ಬಗ್ಗೆ ಸಾಕ್ಷ್ಯಾಧಾರಗಳನ್ನು ಸಿಗಲಿಲ್ಲ. ಅದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪರವಾಗಿ 4 ದಿನದ ಸಾಕ್ಷಿಗಳನ್ನು ತೊಗೊಂಡು ಅವನು ಕ್ರೋಢೀಕರಿಸಿ ನಂದಾದಂಥ ತೀರ್ಮಾನವನ್ನು ಕೊಟ್ಟಿದ್ದೆ. ಸರ್, ಈಗ ಯಾವುದೇ ವಿಡಿಯೋ ರೆಕಾರ್ಡ್ ಎಲ್ಲ ಬಂದಾಗಿರ್ತಾವ, ಅರ್ಜನ್ ಹಾಕೊಂಡು ಕೆಲವೊಂದಿಷ್ಟು ವಿಡಿಯೋ ಪ್ಲೇ ಆಗ್ತಾ ಇದೆ. ಅದು ಅಂದ್ರೆ ನಿನ್ನೆ ಪರ್ಟಿಕ್ಯುಲರ್ ಇದ್ರೆ ನಮಗೆ ಎಲ್ಲಿ ಸಿಕ್ಕಿಲ್ಲ. ಅವ್ರಿಗೆ ಹಿಂಗೆ ಬೈದಿದ್ದು ಯಾವುದು. ಯಾಕಂದ್ರೆ ನಮ್ಮ ಸದನ ಅಡ್ಜರ್ನ್ ಆದ್ರೆ ಬಂದಾಗ ಆಟೋಮೆಟಿಕ್ಲಿ ಅದಕ್ಕೆ ನಮಗೆ ಎಲ್ಲಿ ಸಿಕ್ಕಿಲ್ಲ. ಅವರು ಯಾರು ಮೊಬೈಲ್ಗೆ ಬದಲು ಮಾಡ್ಕೊಂಡು ನಮ್ಮ ಕಡೆ ನಮ್ಮ ಮತ್ತು ಅವ್ರ ಸಾಕ್ಷಿನೂ ಅಲ್ಲ, ಅಥೆಂಟಿಕ್ ಅಲ್ಲ. ನಮಗೇನು ಸಿಗಬೇಕಾಗಿತ್ತು ಅವ್ರು ಸಿಕ್ಕಿಲ್ಲ. ಹೀಗಾಗಿ ಎರಡನ್ನೂ ನಾವು ಕೇಳಿ ಒಂದು ತೀರ್ಮಾನಕ್ಕೆ ಬಂದು ನಾವು ಇಬ್ಬರಿಗೂ ಏನೇನು ಹೇಳಿದ್ರು ಅದನ್ನೆಲ್ಲ ಹೇಳಿ ಮಾಡಿ ಮತ್ತು ನಿನ್ನೆ ರಾತ್ರಿ 11 ನಾನು ಪೊಲೀಸರಿಗೆ ಮಾತಾಡ್ತಾ ಇದ್ದೀನಿ. ಅವೆಲ್ಲವನ್ನು ಅವ್ರು ಸರಿಪಡಿಸುವಂಥ ಕೆಲಸವನ್ನು ಮಾಡಿದ್ವಿ. ಇವತ್ತು ಅವ್ರನ್ನ 10:30ಗೆ ಕೋರ್ಟಿಗೆ ಪ್ರವೇಶ ಮಾಡ್ತಾರೆ. ಮಾಡಿದ ನಂತರ ನಮ್ಗೆ ತಿಳಿಸ್ತಾರೆ. ಸದನದೊಳಗೆ ಆಗಿಲ್ಲ. ಸದನ ನಡೆದಾಗ ಆಗಿಲ್ಲ. ಪೊಲೀಸ್ ಕಂಪ್ಲೇಂಟ್ ಅವರು ವೈಯಕ್ತಿಕ ಕೊಟ್ಟಾರ. ಅವರು ನಮ್ಮ ಅವರು ಕಂಪ್ಲೇಂಟ್ ಕೊಟ್ಟೋದನ್ನು ನಮ್ಮ ಸದನದಾಗ ಹಿಂಗೆ ಆಗೈತೆ ಕೊಟ್ಟಾರೆ. ಬಟ್ ನಮ್ಮ ಸದನದಲ್ಲಿ ಆ ಪೊಲೀಸರಿಗೆ ಒಳಗೆ ಇನ್ನು ಮೆಜರ್ ಮಾಡೋಕ್ಕೂ ಹೋಗ್ತೀವಿ. ನಾವು ಪರ್ಮಿಷನ್ ಕೊಟ್ಟಿಲ್ಲ. ಸದನದಾಗ ಇದ್ದರೆ ಬೇರೆ ಸದನ ಫ್ರೆಂಡ್ಸ್ ಹಾಕೊಂಡಾರ. 1:30ಗೆ ವಿಧಾನ ಪರಿಷತ್ನಲ್ಲಿ ಈ ರೀತಿ ನಡೆದಿತ್ತು ಅಂತೇಳಿ ಬರ್ದಾರ ಅವರು. ಬಟ್ ಅವರು ಅರೆಸ್ಟ್ ಮಾಡಿದ 6 ಗಂಟೆಗೆ. ಅವ್ರು ಸ್ಟ್ರೈಕ್ ಮಾಡೋಕೆ ಹೋದಾಗ ಅರೆಸ್ಟ್ ಮಾಡ್ತಾರೆ. ಇಲ್ಲ, ನಾವು ಪರ್ಮಿಷನ್ ಕೊಡೋಂಗಿಲ್ಲ, ಮಾಡೋಕ್ಕೆ ಬರೋಂಗಿಲ್ಲ. ಅವರು ಘಟನೆ ನಡೆದ್ರೆ ಅದನ್ನು ಅವ್ರಿಗೆ ಅದ್ರಾಗ ನೋಡ್ಕೊಂಡು ಹೊರತಾಗಿ ಒಳಗಡೆ ನಮ್ಮ ಅನುಮತಿಯಿಂದ ಒಳಗಡೆ ಹೋಗಿ ಬರೋಂಗಿಲ್ಲ. ನಾವು ನಿನ್ನೆ ಅದನ್ನು ಲಾಕ್ ಮಾಡಿ ಯಾರಿಗೂ ಅನುಮತಿ ಕೊಡಲ್ಲ ಅಂತೇಳಿ ಮತ್ತು ನಾವು PW ಇಂಜಿನಿಯರ್ಗೆ ಕೀ ಕೊಟ್ಟು ಬಂದಿದ್ದೀವಿ. ಪರ್ಮಿಷನ್ ಕೇಳ್ಬೋದು ಸರ್? ಕೇಳಿದಾಗ ನೋಡ್ತೀವಿ. ಏನು ಕೇಳಿಲ್ಲ ಅಂದರೆ ಕೇಳಿದ ನಂತರ ವಿಚಾರ ಮಾಡ್ತೀವಿ. ನಮ್ಮದೇ ಆದಂಥ ನಿಯಮಗಳಿರ್ತಾವೆ. ನಿಯಮದ ಗೊತ್ತಾಗಿದ್ದರೆ ನೋಡ್ತೀವಿ. ಯಾವುದೇ ಒಬ್ಬ ಪೊಲೀಸ್ ಅಧಿಕಾರಿ ಸದನದೊಳಗೆ ಬರೋಕ್ಕೆ ಅಧಿಕಾರ ಇಲ್ಲ. ಸದನ ಮುಗಿದ ನಂತರ ಈಗ ನಾಳೆ ನಾಡ್ದು ಅಥವಾ ಯಾವಾಗಾದ್ರೂ ಮಾಡ್ತಿದ್ರೆ ಅದಕ್ಕೆ ನಮ್ಮ ನಿಯಮಗಳನ್ನ ನೋಡ್ಬೇಕು. ಅದಕ್ಕೆ ಹೊಸ ವಿಷಯ ಅದು ನೋಡ್ಬೇಕು.
ಬಟ್ ನಮ್ಮ ಪರ್ಮಿಷನ್ ಸುಮ್ಮನೆ ಬರ್ಕೊಟ್ಟಿಲ್ಲ ಅಷ್ಟು ಮಾತ್ರ ಸರ್ ಸಿಟಿ ರವಿ ಅವರು ಏನು ಹೇಳಿದ್ರು ಸರ್ ನೀವು ಕರೆಸ್ಬೇಕಾದ್ರೆ ಇಲ್ಲ ನನಗೆ ಅವರು ಹೊರಗಡೆ ಬೈದರು ಅದು ಇದು ಬೈದರು ನಾನು ಫ್ರಸ್ಟ್ರೇಟ್ ಆಗಿರಿ ಅಂತಿದ್ದೀನಿ ಅವ್ರು ತಪ್ಪು ತಿಳ್ಕೊಂಡಾಗ ಅವ್ರು ಹೇಳಿದ್ರು ಅವ್ರು ಏನು ಬರೆದು ಕೊಟ್ಟಾರೋ ಅದನ್ನು ನಾನು ಸದನದಲ್ಲಿ ಹೇಳಿದ್ದೀನಿ ನನ್ನ ನನ್ನ ಇದರಲ್ಲಿ ಐತದು ಅದೇನು ಹೇಳಿದಾರೆ ಅವ್ರನ್ನ ಬರೆದೀನಿ ಇಬ್ಬರನ್ನ ಕರೆದೆ ಮೊದಲೊಬ್ಬರು ಕರೆದು ಈ ರೀತಿ ಕಂಪ್ಲೇಂಟ್ ಏನು ಹೇಳ್ತೆ ಅಂತ ಹೇಳಿ ಆಮೇಲೆ ಅವ್ರು ಕರೆದೆ ಅವರ ಸ್ಟ್ಯಾಂಡಿಗೆ ಅವರು ಬಂದರು ಅದಕ್ಕೆ ನಮಗೆ ಅನಿವಾರ್ಯ ಬೇರೆ ಏನು ಮಾಡ್ತಾರೆ ನಮ್ಮ ತೀರ್ಮಾನವನ್ನು ನಾವು ಕಾನೂನು ಪ್ರಕಾರ ಅವರು FIR ಮಾಡಿದ ಕಾಪಿ ನಮಗೆ ಕಾಪಿ ಬಂತು ನಮ್ಮ ತಿಳಿಸಿದ್ದಾರೆ ಅವ್ರ ಪ್ರಕಾರ ಇದನ್ನು ನಾನು ಅವರಿಗೆ ಸದನದಲ್ಲಿ ನಾನು ಹೇಳಿದ್ದನ್ನು ನಮ್ಮ ಡ್ಯೂಟಿ ನಮ್ಮ ಮುಗಿತು ಉಳಿದಿದ್ದೆಲ್ಲ ಅವ್ರ ಕಾನೂನುಗಳು ಪೊಲೀಸರು ಅವರು ಸರ್ಕಾರ ಜವಾಬ್ದಾರಿ ಅವ್ರ ಕಂಪ್ಲೇಂಟ್ಗಳು ಸದನದಲ್ಲಿ ಕಾದದ್ದು ಸದನದಲ್ಲಿ ಘಟನೆ ಅಂತ ಹೇಳಿದ್ದಾರೆ ಬಟ್ ಅದನ್ನು ಅವರು ಕಾನೂನು ಪ್ರಕಾರ ಏನು ಮಾಡ್ತಾರೆ ಸರ್ ಈಗ ಅರೆಸ್ಟ್ ಮಾಡಿದ ನಂತರ ನಿಮ್ಗೆ ತಿಳಿಸ್ಬೇಕಾ ಈಗ ಕಾನೂನು ಮೊದಲೇನಿತ್ತು ವರ್ಷದಿಂದ ಅರೆಸ್ಟ್ ಮಾಡೋಕ್ಕಿಂತ ಮೊದಲ ಸ್ಪೀಕರ್ ಅಥವಾ ಸಭಾಪತಿ ಅನುಮತಿ ಕರೆದು ಈಗ ಕಾನೂನೆಂದರೆ ಅವ್ರನ್ನ ಅರೆಸ್ಟ್ ಮಾಡಿದರೆ ಅದನ್ನು ಇಂಟಿಮೇಷನ್ ನಮ್ಗೆ ಇಮಿಡಿಯೇಟ್ ಕೊಡಬೇಕು ಇನ್ನು ರಾತ್ರಿ ಅವರು ನಮ್ಗೆ 9 ಗಂಟೆಗೆ ಇಂಟಿಮೇಷನ್ ಕೊಟ್ಟ ಸರ್ ನಿಮ್ಮ ತನಿಖೆ ನಾವು ತನಿಖೆ ಮಾಡೋದಿಲ್ಲ ಅಲ್ಲ ಈಗ ನಿಮ್ಗೆ ದೂರು ಕೊಟ್ಟಿದ್ದಾರಲ್ಲ ದೂರು ಕೊಟ್ಮೇಲೆ ನಾವು ಇದು ನಮ್ಮದು ಗವರ್ನೆನ್ಸ್ ಸೆಕ್ಟರದ ಬುಕ್ ಐತಿ ಅದನ್ನು ಪಾರ್ಲಿಮೆಂಟ್ ಪ್ರೊಸೀಜರ್ ಇದ್ದಾರೆ ನಮ್ಮ ಪ್ರೊಸೀಜರ್ ಅದ್ರ ಪ್ರಕಾರ ನಾವು ತಿಳ್ಕೊಂಡು ಅದನ್ನು ನಾವು ಎರಡೂ ಕಡೆ ಮಾತಾಡಿಕೊಂಡು ಅದು ನಮ್ಮ ತೀರ್ಮಾನವನ್ನು ಕೊಟ್ಟು ನಿಮ್ಮ ಅಂದ್ರೆ ಸರ್ ಇಂಥ ಪ್ರಕರಣಗಳು ಆದಾಗ ಸಭಾಪತಿಗಳ ಏನು ನಡೆಯುತ್ತದ ಅಕಸ್ಮಾತ್ ಪ್ರೂವ್ ಆದ್ರೆ ಪ್ರೂವ್ ಆಗದೆ ಪ್ರೂವ್ ಆಗೋದು ನಮಗೆ ಸಂಬಂಧ ಇಲ್ಲದ ವಿಷಯ